ಹಲೋ, ಹಾಯ್, ನಮಸ್ತೆ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆತ್ಮೀಯ ವೀಕ್ಷಕರೇ, ಜನಗಣತಿ 2027 ಇದರ ಅಂಗವಾಗಿ ಸ್ವಯಂ ಗಣತಿ ಸೆಲ್ಫ್ ಎನ್ಯುಮರೇಷನ್ ಮಾಡುವುದು ಹೇಗೆ ಎಂಬುದನ್ನು ನಾನು ನಿಮಗೆ ಅತಿ ಸರಳವಾಗಿ ಈ ವಿಡಿಯೋದ ಮೂಲಕ ತೋರಿಸ್ಕೊಡ್ತಾ ಇದ್ದೀನಿ. ಸ್ವಯಂ ಗಣತಿ ಮಾಡಬೇಕಾದ್ರೆ ಕೆಲವೊಂದು ಹಂತಗಳನ್ನು ನಾವು ನೆನಪಿಟ್ಕೋಬೇಕು. ಮೊಟ್ಟ ಮೊದಲನೇದಾಗಿ ನಮ್ಮ ಮೊಬೈಲ್ ಸಂಖ್ಯೆಗೆ ಒಂದು OTP ಬರುತ್ತೆ. ಆ OTPಯನ್ನು ಎಂಟರ್ ಮಾಡಿ ನಾವು ಲಾಗಿನ್ ಆಗಬೇಕಾಗುತ್ತೆ. se.census.gov.in ಅಂತ ಟೈಪ್ ಮಾಡಿದ್ಮೇಲೆ ನೀವು ಎಂಟರನ್ನು ಕ್ಲಿಕ್ ಮಾಡಬೇಕು. ಓಕೆ, ನೋಡಿ ಎಂಟರನ್ನು ಕ್ಲಿಕ್ ಮಾಡಿದ್ದೀನಿ. ಈಗ ಸೆನ್ಸಸ್ ಆಫ್ ಇಂಡಿಯಾ 2027 ಅಂತ ಒಂದು ವೆಬ್ಸೈಟ್ ಓಪನ್ ಆಗಿದೆ. ನೋಡಿ, ನೀವೆಲ್ಲ ದಿನಾಂಕವನ್ನು ನೋಡ್ತಾ ಇದ್ದೀರಾ, 2/4/2026. ನಾನು ಇದನ್ನು ಲ್ಯಾಪ್ಟಾಪಲ್ಲಿ ಅಥವಾ ಕಂಪ್ಯೂಟ್ರಲ್ಲಿ ಹೇಗೆ ಮಾಡ್ಬೇಕು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ಫಸ್ಟ್ ಏನು ಮಾಡ್ಬೇಕು, ನೀವು ಇಲ್ಲಿ ನೋಡಿ ಸೆಲೆಕ್ಟ್ ಸ್ಟೇಟ್ ಅಂತ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ನಿಮ್ಮ ರಾಜ್ಯವನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ನಾನೀಗ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಕರ್ನಾಟಕ. ನಂತರ ಕ್ಯಾಪ್ಚಾ ಅಂದರೆ ಇಲ್ಲಿ ಕಾಣಿಸ್ತಿದೆಯಲ್ಲ ಕ್ಯಾಪ್ಚಾ, ಈ ಕ್ಯಾಪ್ಚಾವನ್ನು ಅಲ್ಲಿ ಎಂಟರ್ ಮಾಡ್ಬೇಕಲ್ಲಿ. ಓಕೆ, ಕ್ಯಾಪ್ಚಾವನ್ನು ಎಂಟರ್ ಮಾಡಿದ್ಮೇಲೆ ವೆರಿಫೈ ಅಂಡ್ ಪ್ರೊಸೀಡ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಕ್ಯಾಪ್ಚಾವನ್ನು ಎಂಟರ್ ಮಾಡಿದ್ಮೇಲೆ ನೋಡಿ ವೆಲ್ಕಮ್ ನೋಟ್ ಬರ್ತಾ ಇದೆ. ಈ ವೆಲ್ಕಮ್ ನೋಟಲ್ಲಿ ವೆಲ್ಕಮ್ ಟು ಸೆಲ್ಫ್ ಎನ್ಯುಮರೇಷನ್ SE ಪೋರ್ಟಲ್ ಫಾರ್ ಹೌಸ್ ಲಿಸ್ಟಿಂಗ್ ಆಪರೇಷನ್ಸ್ ಪೇಜ್ ಆಫ್ ಸೆನ್ಸಸ್ 2027 ಅಂತ ಹೇಳ್ಬಿಟ್ಟು ಒಂದು ನೋಟ್, ವೆಲ್ಕಮ್ ನೋಟ್ ಬರ್ತಾ ಇದೆ. ಈಗೇನು ಮಾಡಿ, ಕೆಳಗಡೆ ಓಕೆ ಅಂತಿದೆಯಲ್ಲ, ಈ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ, ಸೆಲ್ಫ್ ಎನ್ಯುಮರೇಷನ್ HLO ಲಾಗಿನ್, ಇದು ಫಸ್ಟ್ ಲಾಗಿನ್ ಅಥವಾ ಫಸ್ಟ್ ಸ್ಟೆಪ್ ಅಂತಾನು ಕರೀತಾರೆ. ಇಲ್ಲೇನು ಮಾಡಬೇಕು, ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಅಂತ ಇದೆ. ಈಗ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ನಮ್ಮ ಮನೆಯ ಒಂದು ಮುಖ್ಯಸ್ಥರ ಹೆಸರನ್ನು ನಾವು ಎಂಟ್ರಿ ಮಾಡಬೇಕಾಗುತ್ತೆ. ನೋಡಿ, ಎಂಟ್ರಿ ಮಾಡಬೇಕಾದಾಗ ಒಂದು ನೋಟ್ ಇದೆ, ಪ್ಲೀಸ್ ಎಂಟರ್ ದ ನೇಮ್ ಆಫ್ ದ ಹೆಡ್ ಆಫ್ ದ ಹೌಸ್ ಹೋಲ್ಡ್ ಕರೆಕ್ಟ್ಲಿ, ಒನ್ಸ್ ರಿಜಿಸ್ಟರ್ಡ್ ಇಟ್ ಕ್ಯಾನಾಟ್ ಬಿ ಚೇಂಜ್ ಲೇಟರ್. ಅಂದ್ರೆ ಈ ಕುಟುಂಬದ ಮುಖ್ಯಸ್ಥರ ಹೆಸರನ್ನ ಕರೆಕ್ಟಾಗಿ ಎಂಟ್ರಿ ಮಾಡಬೇಕು, ನಂತರ ಚೇಂಜ್ ಮಾಡಕ್ಕೆ ಬರೋದಿಲ್ಲ ಅಂತಕ್ಕಂಥ ನೋಟ್ ಇದೆ. ಓಕೆ, ಕ್ಲಿಕ್ ಮಾಡಿ. ಈಗ ಎಂಟರ್ ದ ಹೌಸ್ ಹೋಲ್ಡ್ ಆಫ್ ಹೆಡ್ ಆಫ್ ದಿ ಹೌಸ್ ಹೋಲ್ಡ್ ಅಂತ ಇದೆಯಲ್ಲ, ಈಗ ನೋಡಿ ನಾನು ಟೈಪ್ ಮಾಡ್ತಾ ಇದ್ದೀನಿ. ಓಕೆ, ಟೈಪ್ ಮಾಡಿದೀವಿ. ನಂತರ ಮೊಬೈಲ್ ನಂಬರ್ ಎಂಟ್ರಿ ಮಾಡಬೇಕು. ಓಕೆ, ಎಂಟರ್ ಮಾಡಿದ್ದೀನಿ. ನಂತರ ಇಮೇಲ್ ID, ಇದು ಆಪ್ಷನಲ್ ಅಂತ ಇದೆ, ಅಂದ್ರೆ ಸ್ಟಾರ್ ಇರ್ತಕ್ಕಂಥದ್ದೆಲ್ಲ ಕಂಪಲ್ಸರಿ ಎಂಟರ್ ಮಾಡ್ಬೇಕು ನೀವು. ಇಲ್ಲಿ ಸ್ಟಾರ್ ಇಲ್ಲ, ಇದು ಆಪ್ಷನಲ್ ಇದೆ, ಅದನ್ನ ಕೊಡ್ತಾ ಇದ್ದೀನಿ ನೋಡಿ. ಓಕೆ, ಈ ಮೊದಲನೇ ಹಂತದಲ್ಲಿ ನಾವು ಕುಟುಂಬದ ಮುಖ್ಯಸ್ಥರ ಹೆಸರನ್ನ, ಅವರ ದೂರವಾಣಿ ಸಂಖ್ಯೆಯನ್ನ, ನಂತರ ಇಮೇಲ್ ಐಡಿಯನ್ನು ನಾವು ಎಂಟರ್ ಮಾಡಿ ಕೆಳಗಡೆ ನಮ್ಗೆ ಕಾಣಿಸ್ತಾ ಇದೆ ವೆರಿಫೈ ಮತ್ತು ಪ್ರೊಸೀಡ್ ಅಂತ ಇದೆಯಲ್ಲ, ಈ ವೆರಿಫೈ ಮತ್ತು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈಗ ಎಂಟರ್ ಮಾಡಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬಂದಿದೆ. OTPನ ಎಂಟರ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ಲ್ಯಾಂಗ್ವೇಜ್ ಸೆಲೆಕ್ಷನ್ ಅಂಡ್ OTP ವೆರಿಫಿಕೇಶನ್ ಅಂತ ಇದೆ. ಫಸ್ಟ್ ಏನು ಮಾಡ್ಬೇಕು, ನೀವು ಇಲ್ಲಿ ನಮ್ಮ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ನಾನು ಕನ್ನಡ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈಗ OTPಯನ್ನು ಎಂಟರ್ ಮಾಡ್ತಾ ಇದ್ದೀನಿ. ಓಕೆ, ಈಗ OTPಯನ್ನು ಎಂಟರ್ ಮಾಡಿದ್ದೀನಿ. ಈಗ ವೆರಿಫೈ ಮಾಡ್ಕೊಳ್ಳಿ. ಓಕೆ, ಈಗ ನಾವು ವೆಲ್ಕಮ್ ಪೇಜಲ್ಲಿ ಬಂದಿದ್ದೀವಿ. ಸೆನ್ಸಸ್ ಆಫ್ ಇಂಡಿಯಾ 2027 ಅಂತ ಓಪನ್ ಆಗಿದೆ. ಈಗ ನೋಡಿ, ಇಲ್ಲಿ ನಾವು ಇಲ್ಲಿ ಒಟ್ಟು 6 ಹಂತಗಳನ್ನು ನೋಡ್ತೇವೆ. ನೋಡಿ, ನಿಮಗೆಲ್ಲ ಕಾಣಿಸ್ತಾ ಇದೆ 1, 2, 3, 4, 5, 6. 1ನೇ ಹಂತ ಬಂದು ಸ್ಥಳದ ವಿವರ, 2ನೇ ಹಂತ ಬಂದ್ಬಿಟ್ಟು ಜನಗಣತಿ ಮನೆಯ ವಿವರಗಳು, 3ನೇ ಹಂತ ಬಂದ್ಬಿಟ್ಟು ಸಾಮಾನ್ಯ ಮಾಹಿತಿ, 4ನೇ ಹಂತ ಬಂದ್ಬಿಟ್ಟು ಸೌಲಭ್ಯಗಳು, 5ನೇ ಹಂತ ಸ್ವತ್ತುಗಳು, 6ನೇ ಹಂತ ಪೂರ್ವ ವೀಕ್ಷಣೆ ಮಾಡಿ ಮತ್ತು ದೃಢೀಕರಿಸಿ ಅಂತಕ್ಕಂಥದ್ದಿದೆ. ಈಗ ನಾವು ಮೊದಲನೇ ಹಂತದಲ್ಲಿ ಸ್ಥಳದ ವಿವರವನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಕರ್ನಾಟಕ ಅಂತ ಹೇಳಿ ತಾನಾಗೆ ಡಿಸೇಬಲ್ ಆಗಿ ಬರ್ತಾ ಇದೆ. ಈಗ ಅದರ ಮುಂದೆಗಡೆ ಜಿಲ್ಲೆ ಅಂತ ಇದೆಯಲ್ಲ, ಜಿಲ್ಲೆಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಜಿಲ್ಲೆಯನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ನಂತರ ನಿಮ್ಮ ಒಂದು ಗ್ರಾಮದ ಪಿನ್ ಕೋಡ್ ಅನ್ನು ಎಂಟರ್ ಮಾಡಬೇಕಾಗುತ್ತೆ. ನೋಡಿ, ಎಂಟರ್ ಮಾಡ್ತಾ ಇದ್ದೀನಿ. ಗ್ರಾಮದ ಪಿನ್ ಕೋಡ್ ಅನ್ನು ಎಂಟರ್ ಮಾಡಿದೀವಿ. ನಂತರ ಗ್ರಾಮದ ಹೆಸರನ್ನ ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ನೋಡಿ, ಅದನ್ನ ಸಹ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ.
ನೋಡಿ ಲೋಡಿಂಗ್ ಆಗ್ತಾ ಇದೆ. ನೋಡಿದ್ದೀನಿ ನಾನು ಪೆನ್ನೋಬನಹಳ್ಳಿ ಅಂತ ಟೈಪ್ ಮಾಡಿದ್ಮೇಲೆ ತುಮಕೂರು ಜಿಲ್ಲೆ ಕರ್ನಾಟಕ ಇಂಡಿಯಾ ಅಂತ ಬರುತ್ತಲ್ಲ, ಇದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ ಸೆಲೆಕ್ಟ್ ಮಾಡ್ಕೊಂಡಾಗ ಪೆನ್ನೋಬನಹಳ್ಳಿ ಕರ್ನಾಟಕ 561202 ಇಂಡಿಯಾ ಅಂತ ಬಂದಿದೆ. ಈಗೇನ್ ಮಾಡ್ಬೇಕು, ನಾವು ಜಿಲ್ಲೆಯನ್ನ ಪಿನ್ ಕೋಡ್ ಅನ್ನ ನಿಮ್ಮ ಗ್ರಾಮವನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲಿ ಹುಡುಕಿ ಅಂತ ಇದೆಯಲ್ಲ, ಈ ಹುಡುಕಿ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ನೋಡಿ, ನಾನು ಹುಡುಕಿ ಅಂತ ಕ್ಲಿಕ್ ಮಾಡಿದ್ದೀನಿ. ಈಗ ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ನಮ್ಮ ಮನೆಯ ಒಂದು ಗೂಗಲ್ ಲೊಕೇಶನ್ ಅನ್ನ ನಾವು ಸೆಟ್ ಮಾಡಬೇಕಾಗಿದೆ. ನೋಡಿ ತೋರಿಸ್ಕೊಡ್ತಾ ಇದ್ದೀನಿ ನಿಮಗೆ. ಈ ಪಾಯಿಂಟ್ ಕಾಣುತ್ತೆ ನೋಡಿ, ಹಿಂಗೆ ಇಟ್ಕೊಂಡಾಗ ಹಿಂಗೆ ನಾವು ಜೂಮ್ ಮಾಡ್ಕೊತ ಹೋಗ್ಬೇಕು. ಈ ತರ ಇಟ್ಕೊಂಡಾಗ ಇಲ್ಲೊಂದು ಪಾಯಿಂಟ್ ಬರ್ತಾ ಇದೆಯಲ್ಲ, ಆ ಪಾಯಿಂಟ್ ಅನ್ನು ಗಮನಿಸ್ಬೇಕಲ್ಲ. ನೋಡಿ ಆ ಪಾಯಿಂಟ್ಸ್ ಬರ್ತಿದಲ್ವಾ, ಆ ಪಾಯಿಂಟ್ ಅನ್ನ ತಗೊಳ್ಬಂದು ಸೀದಾ ನಮ್ಮ ಮನೆ ಹತ್ರ ನಾವು ಸೆಟ್ ಮಾಡಬೇಕಾಗುತ್ತೆ. ಓಕೆ, ಈಗ ನೋಡಿ ನಾನು ನಮ್ಮ ಮನೆಯ ಮೇಲೆ ಸೆಟ್ ಮಾಡಿದ್ದೀನಿ. ಈಗೇನು ಮಾಡಬೇಕಾಗುತ್ತೆ, ನಾವು ಇದನ್ನ ಗೂಗಲ್ ಲೊಕೇಶನ್ ಸೆಟ್ ಮಾಡಿಕೊಂಡಿದ್ದೀವಿ. ಈಗ ಏನು ಮಾಡ್ಬೇಕು, ನಾವಿಲ್ಲಿ ಸ್ಥಳವನ್ನು ದೃಢೀಕರಿಸಿ ಅಂತ ಕಾಣುತ್ತಲ್ಲ, ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಬೇಕು. ಓಕೆ ನೋಡಿ, ಕ್ಲಿಕ್ ಮಾಡಿದೀವಿ. ಇಲ್ಲಿ ಅಡ್ರೆಸ್ ಎಲ್ಲ ತೋರಿಸ್ತಾ ಇದೆ, ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಎಲ್ಲ ತೋರಿಸ್ತಾ ಇದೆ. ಈಗೇನ್ ಮಾಡಬೇಕು, ಇಲ್ಲಿ ಮರುಹೊಂದಿಸಿ ಅಂತ ಒಂದು ಬಟನ್ ಇದೆ, ಅದರ ಮುಂದೆಗಡೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಬಟನ್ ಇದೆಯಲ್ಲ. ಈಗ ನಾನು ಕರೆಕ್ಟ್ ಆಗಿರೋದ್ರಿಂದ ನಾನು ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಕಾಣ್ತಾ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಸ್ಥಳವನ್ನು ದೃಢೀಕರಿಸಿ ಒಂದು ಡೈಲಾಗ್ ಬಾಕ್ಸ್ ಬರ್ತಾ ಇದೆ. ಇಲ್ಲಿ ರಾಜ್ಯದ ಹೆಸರು, ಜಿಲ್ಲೆಯ ಹೆಸರು, ನಿಮ್ಮ ವಾಸ ಸ್ಥಳ, ಅದರಲ್ಲಿ ಲ್ಯಾಟಿಟ್ಯೂಡ್ ಮತ್ತು ಲಾಂಗಿಟ್ಯೂಡ್ ಬರ್ತಾ ಇದೆ. ಇದು ಸರಿ ಇದ್ರೆ ನೀವೇನ್ ಮಾಡಬೇಕು, ಹೌದು ಅಂತ ಕ್ಲಿಕ್ ಮಾಡಿ. ಓಕೆ, ಈಗ ನೋಡಿ ಸ್ಥಳದ ವಿವರಗಳಲ್ಲಿ ನಾವು ಅಪ್ಡೇಟ್ ಮಾಡಿದೀವಿ. ಈಗ ಜನಗಣತಿ ಮನೆಯ ವಿವರ, ಎರಡನೇದಾಗಿ ಜನಗಣತಿ ಮನೆಯ ವಿವರ ಅಂತ ಬರ್ತಾ ಇದೆ. ನೋಡಿ, ಜನಗಣತಿ ಮನೆಯ ವಿವರಗಳಲ್ಲಿ ಒಂದು ಜನಗಣತಿ ಮನೆಯು ರಸ್ತೆ ಅಥವಾ ಸಾಮೂಹಿಕ ಅಂಗಳ ಅಥವಾ ಮೆಟ್ಟಿಲು ಮುಂತಾದ ಸ್ಥಳದಿಂದ ಪ್ರತ್ಯೇಕವಾದ ಮುಖ್ಯ ದ್ವಾರವನ್ನು ಹೊಂದಿರುವ ಮತ್ತು ಪ್ರತ್ಯೇಕವಾದದೊಂದು ಘಟಕದಂತೆ ಉಪಯೋಗಿಸಲ್ಪಡುತ್ತಿರುವ ಅಥವಾ ಪರಿಗಣಿಸಲ್ಪಟ್ಟಿರುವ ಒಂದು ಕಟ್ಟಡ ಅಥವಾ ಕಟ್ಟಡದ ಒಂದು ಭಾಗವಾಗಿರುತ್ತದೆ ಅಂತ ಒಂದು ನೋಟ್ ಇದೆ. ಇದರಲ್ಲಿ ಮೊದಲನೇ ಪ್ರಶ್ನೆ ನೋಡಿ, ಜನಗಣತಿ ಮನೆಯ ನೆಲಕ್ಕೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಅಂದ್ರೆ ನಮ್ಮ ಮನೆಯ ನೆಲಕ್ಕೆ ನಾವು ಯಾವ ಸಾಮಗ್ರಿಯಿಂದ ಮಾಡಿದೀವಿ ಅಂತಕ್ಕಂಥದಕ್ಕೆ ಇಲ್ಲಿ ಉತ್ತರ ಇದೆ ನೋಡಿ. ಮಣ್ಣು ಅಥವಾ ಮರ ಅಥವಾ ಬಿದಿರು, ಸುಟ್ಟ ಇಟ್ಟಿಗೆ, ಕಲ್ಲು, ಸಿಮೆಂಟು, ಮೊಸಾಯಿಕ್ ಅಥವಾ ನೆಲದ ಟೈಲ್ಸ್, ಇತರೆ ಸಾಮಗ್ರಿ. ನೀವು ಮನೆಗೆ ಏನ್ ಹಾಕಿದ್ರಲ್ವಾ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕೀಗೆ ಟಚ್ ಮಾಡಬೇಕು. ಒಂದನೇ ಪ್ರಶ್ನೆ ಆಯ್ತು. ನಂತರ ಎರಡನೇ ಪ್ರಶ್ನೆ, ಜನಗಣತಿ ಮನೆಯ ಗೋಡೆಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ ಯಾವುದು ಅಂತಂದ್ರೆ ಇಲ್ಲಿ ಕೊಟ್ಟಿದ್ರು ನೋಡಿ, ಹುಲ್ಲು ಅಥವಾ ತಡಿಕೆ ಅಥವಾ ಬಿದಿರು, ಪ್ಲಾಸ್ಟಿಕ್ ಅಥವಾ ಪಾಲಿಥೀನ್, ಮಣ್ಣು ಅಥವಾ ಹಸಿ ಇಟ್ಟಿಗೆ, ನಾಲ್ಕನೇದಾಗಿ ಮರ, ಐದನೇದಾಗಿ ಗಾರೆ ಅಥವಾ ಸಿಮೆಂಟ್ನಿಂದ ಭದ್ರಪಡಿಸಲ್ಪಡದ ಕಲ್ಲು, ಗಾರೆ ಅಥವಾ ಸಿಮೆಂಟ್ನಿಂದ ಭದ್ರಪಡಿಸಲ್ಪಟ್ಟಿರುವ ಕಲ್ಲು, ಜಿಐ ಲೋಹ, ಆಸ್ ಬೋಸ್ಟಸ್ ಶೀಟುಗಳು, ಸುಟ್ಟ ಇಟ್ಟಿಗೆ, ಕಾಂಕ್ರೀಟ್, ಇತರೆ ಸಾಮಗ್ರಿ ಅಂತ ಇದೆ. ಈಗ ನಾವು ಗೋಡೆಗೆ, ನಮ್ಮ ಮನೆಯ ಗೋಡೆಗೆ ನಾವೇನು ಬಳಸಿದ್ವಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟ್, ಜನಗಣತಿ ಮನೆಯ ಮೇಲ್ಚಾವಣಿಗೆ ಪ್ರಧಾನವಾಗಿ ಬಳಸಲಾಗಿರುವ ನಿರ್ಮಾಣ ಸಾಮಗ್ರಿ. ಈಗ ನಮ್ಮ ಮನೆಯ ಮೇಲ್ಚಾವಣಿಗೆ ಯಾವ ಸಾಮಗ್ರಿಯಿಂದ ಮಾಡಿದೀವಿ ಅಂತಕ್ಕಂಥದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಉತ್ತರ ಇರುತ್ತಲ್ಲಿ. ನಂತರ ಈ ಜನಗಣತಿ ಮನೆಯ ಸ್ಥಿತಿಯು ಉತ್ತಮ, ವಾಸಕ್ಕೆ ಯೋಗ್ಯವಾಗಿದೆ, ಶಿಥಿಲವಾಗಿದೆ ಅಂತಕ್ಕಂಥ ಮೂರಿದೆ. ಇದಕ್ಕೆ ನಾವು ಉತ್ತಮ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ನೋಡಿ, ನಮಗಿಲ್ಲಿ 3 ಬಟನ್ ಇದೆ. ಹಿಂದೆ ಅಂತಕ್ಕಂಥದ್ದು ಒಂದು ಬಟನ್ ಇದೆ, ಮರುಹೊಂದಿಸುವಂತಕ್ಕಂಥ ಒಂದು ಬಟನ್ ಇದೆ, ಉಳಿಸಿ ಮತ್ತು ಮುಂದೆ ಸಾಗಿ ಅಂತಕ್ಕಂಥ ಒಂದು ಬಟನ್ ಇದೆ. ಈಗೇನು ಮಾಡಬೇಕು, ನಾವು ಇವನ್ನೆಲ್ಲವನ್ನ ಎಂಟರ್ ಮಾಡಿದೀವಿ, ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಇಷ್ಟಾದ್ಮೇಲೆ ಒಂದ್ಸಲ ವೆರಿಫೈ ಮಾಡಿ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನೋಡಿ ದೃಢೀಕರಣ ಎಂಬ ಡೈಲಾಗ್ ಬಾಕ್ಸ್ ಬಂದಿದೆ. ಇಲ್ಲಿ ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರಾ? ಈಗ ನೀವು ಹೌದು ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಜನಗಣತಿ ಮನೆ ವಿವರಗಳು ನೀವೆಲ್ಲ ಎಂಟರ್ ಮಾಡಿದಿರಾ. ಈಗ 3ನೇ ಹಂತಕ್ಕೆ ನಾವು ಬಂದಿದೀವಿ. ಈ 3ನೇ ಹಂತ ಬಂದ್ಬಿಟ್ಟು
ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿದೆ. ಕುಟುಂಬಕ್ಕೆ ಸಂಬಂಧಿಸಿದ ಮಾಹಿತಿಯಾಗಿದೆ. ಈ ಕುಟುಂಬದಲ್ಲಿ ಸಾಮಾನ್ಯವಾಗಿ ವಾಸಿಸುತ್ತಿರುವ ವ್ಯಕ್ತಿಗಳ ಒಟ್ಟು ಸಂಖ್ಯೆ ಅಂತ ಕೇಳ್ತಾ ಇದೆ. ಒಟ್ಟು ಸಂಖ್ಯೆ ಅಂತ ಕೇಳಿದಾಗ ನಾವೇನು ಮಾಡಬೇಕಾಗುತ್ತೆ, ಸಂಖ್ಯೆಯನ್ನು ನಮೂದು ಮಾಡಬೇಕು. ಕುಟುಂಬದ ಮುಖ್ಯಸ್ಥರ ಹೆಸರು ಈಗಾಗಲೇ ನಾವು ಫಸ್ಟ್ ಲಾಗಿನ್ ಆಗ್ಬೇಕಾದಾಗ ನಮ್ಮ ನೇಮು, ನಮ್ಮ ಮೊಬೈಲ್ ನಂಬರು, ನಂತರ ನಮ್ಮ ಇಮೇಲ್ ಐಡಿ ಕೊಟ್ಟಿದ್ವಲ್ಲ ಆ ನೇಮ್ ಇಲ್ಲಿ ಫೆಚಿಂಗ್ ಆಗಿರುತ್ತೆ. ಈಗ ಕುಟುಂಬದ ಮುಖ್ಯಸ್ಥರ ಹೆಸರು ಇದೆಯಲ್ಲ, ಈ ಹೆಸರನ್ನು ನಾವೇನು ಮಾಡ್ತೀವಿ ನೋಡಿ, ಇಲ್ಲೊಂದು ಕೀಪ್ಯಾಡ್ ಇದೆ. ಆ ಕೀಪ್ಯಾಡ್ ಸೆಲೆಕ್ಟ್ ಮಾಡಿಕೊಂಡು ನಾವೇನು ಮಾಡಬೇಕಾಗುತ್ತೆ, ಇಲ್ಲಿ ನಮ್ಮ ಹೆಸರನ್ನ ಟೈಪ್ ಮಾಡಬೇಕಾಗುತ್ತೆ ನಮ್ಮ ಲೋಕಲ್ ಭಾಷೆಯಲ್ಲಿ. ಡನ್ ಅಂತ ಕ್ಲಿಕ್ ಮಾಡಿ. ನೋಡಿ ಈಗೇನಾಗಿದೆ, ನಮ್ಮ ಸ್ಥಳೀಯ ಭಾಷೆಯಲ್ಲಿ ನೇಮನ್ನು ಸೆಲೆಕ್ಟ್ ಮಾಡಿದ್ವಿ, ಇಂಗ್ಲಿಷಲ್ಲಿ ಬಂದಿದೆ. ಈಗ ಕುಟುಂಬದ ಮುಖ್ಯಸ್ಥರ ಲಿಂಗ ಕೇಳ್ತಾ ಇದೆ. ಇಲ್ಲಿ ಗಂಡು ಹೆಣ್ಣು ಮಂಗಳಮುಖಿ ಅಂತಿದೆ. ನೀವು ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ನಿಮ್ಮ ಲಿಂಗವನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಈ ಒಂದು ಕುಟುಂಬ ಪರಿಶಿಷ್ಟ ಜಾತಿ ಅಥವಾ ಪರಿಶಿಷ್ಟ ಪಂಗಡ ಅಥವಾ ಇತರೆ ಆಗಿದ್ದಲ್ಲಿ ಇಲ್ಲಿ ನೋಡಿ ನಿಮ್ಮ ಜಾತಿಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಾನು ಈಗ ನೋಡಿ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನಂತರ ಈ ಮನೆಯ ಮಾಲೀಕತ್ವದ ಸ್ಥಾನಮಾನ, ಈ ಮನೆ ನಿಮ್ಮ ಸ್ವಂತಕ್ಕಿದೆಯಾ ಬಾಡಿಗೆಗಿದೆಯಾ ಅಂತಕ್ಕಂಥದ್ದು ಕೇಳ್ತಾ ಇದೆ. ನೀವು ನಿಮ್ಮ ಮನೆ ಯಾವ ಒಂದು ಪರಿಸ್ಥಿತಿ ಇದೆಯೋ, ಸ್ಟೇಟಸ್ ಇದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ವಾಸದ ಕೊಠಡಿಗಳ ಸಂಖ್ಯೆ, ಈ ಮನೆಯಲ್ಲಿ ವಾಸದ ಕೊಠಡಿಗಳು ಎಷ್ಟಿದಾವೆ ಇದನ್ನ ನೀವು ಟೈಪ್ ಮಾಡಬೇಕಾಗುತ್ತೆ. ನೋಡಿ ಟೈಪ್ ಮಾಡಿದ್ದೀನಿ. ನಂತರ ಈ ಕುಟುಂಬದಲ್ಲಿ ವಾಸಿಸುತ್ತಿರುವ ವಿವಾಹಿತ ದಂಪತಿಗಳ ಸಂಖ್ಯೆ ಅಂತ ಕೇಳ್ತಾ ಇದೆ. ವಿವಾಹಿತ ದಂಪತಿಗಳ ಸಂಖ್ಯೆ, ದಂಪತಿಗಳು ಒಂದು ದಂಪತಿನ ಎರಡು ದಂಪತಿ ಅಂತ ಕೇಳ್ತಾ ಇದ್ದಾರೆ. ಈಗ ನಾನು ಇಲ್ಲಿ ಒಂದು ದಂಪತಿಗಳ ಸಂಖ್ಯೆಯನ್ನ ಟೈಪ್ ಮಾಡಿದ್ದೀನಿ. ಇಲ್ಲೂ ಸಹ ನೀವು ಒಂದ್ಸಲ ಪೂರ್ವ ವೀಕ್ಷಣೆ ಮಾಡಿ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ದೃಢೀಕರಣ ಕೇಳುತ್ತೆ. ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರಾ ಅಂತ ಕೇಳುತ್ತೆ. ಹೌದು ಅಂತ ಕ್ಲಿಕ್ ಮಾಡಿ. ಈಗ ಕುಟುಂಬಕ್ಕೆ ಲಭ್ಯವಿರುವ ಸೌಲಭ್ಯಗಳು ಅಂದ್ರೆ ಈಗ ಮನೆ ಇದೆಯಲ್ವಾ, ಈ ಮನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಸೌಲಭ್ಯಗಳು ಏನೇನಿದೆ ಅಂತಕ್ಕಂಥದನ್ನ ಇಲ್ಲಿ ನಾವು 4ನೇ ಹಂತದಲ್ಲಿ ನೋಡ್ತಾ ಇದ್ದೀವಿ. ನೋಡಿ, ಕುಡಿಯುವ ನೀರಿನ ಪ್ರಧಾನ ಮೂಲ. ಮೊದಲನೇ ಪ್ರಶ್ನೆ, ಕುಡಿಯುವ ನೀರಿನ ಸೌಲಭ್ಯ ಇದೆಯಾ? ಆಗಿದ್ರೆ ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು, ಮೂಲದಲ್ಲಿ ಸಂಸ್ಕರಿಸಿದ ಕೊಳಾಯಿ ನೀರು, ಬಾವಿ, ಕೈಪಂಪು, ಕೊಳವೆ ಬಾವಿ ಅಥವಾ ಬೋರ್ವೆಲ್, ಚಿಲುಮೆ, ನದಿ ಅಥವಾ ಕಾಲುವೆ, ಕೊರೆ, ಕೆರೆ, ಕೊಳ, ಸರೋವರ, ಪ್ಯಾಕೇಜ್ ಅಥವಾ ಬಾಟಲಿ ನೀರು, ಇತರೆ ಮೂಲಗಳು ಅಂತ ಇದೆ. ಈಗ ಇಲ್ಲಿ ನಮಗೆ ಕುಡಿಯುವ ನೀರಿನ ಪ್ರಧಾನ ಮೂಲ ಕೇಳ್ತಾ ಇರೋದ್ರಿಂದ ಈಗ ನಮ್ಮ ಮನೆಗೆ ಕುಡಿಯುವ ನೀರು ಬಂದ್ಬಿಟ್ಟು ಈ ಒಂದು ಮನೆಗೆ ಕುಡಿಯುವ ನೀರು ಬಂದ್ಬಿಟ್ಟು ಮೂಲದಲ್ಲಿ ಸಂಸ್ಕರಿಸಿದ ಕೊಳೆಯ ನೀರು ಅಂತ ಇದೆಯಲ್ಲ, ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಮನೆಗೆ ಏನಿದೆಯೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಕುಡಿಯುವ ನೀರಿನ ಮೂಲದ ಲಭ್ಯತೆ ಬಂದಾಗ ಕುಡಿಯುವ ನೀರಿನ ಮೂಲ ಏನಿದೆ ಅಂತಂದ್ರೆ ಆವರಣದ ಒಳಗೆ, ಆವರಣದ ಸಮೀಪ, ದೂರದಲ್ಲಿ ಅಂತಿದೆ. ಇದು ಓನ್ಲಿ ಕುಡಿಯುವ ನೀರು ಇದೆ, ಬಳಸುವ ನೀರಲ್ಲ, ದಯವಿಟ್ಟು ಗಮನಿಸಬೇಕು. ಕುಡಿಯುವ ನೀರು ಆಗಿರೋದ್ರಿಂದ ಆವರಣದ ಒಳಗೆ ಅಂತ ಹೇಳ್ಬಿಟ್ಟು ನಾನು ಕೊಡ್ತಾ ಇದ್ದೀನಿ. ಬೆಳಕಿನ ಪ್ರಧಾನ ಮೂಲ, ಈ ಮನೆಗೆ ಬೆಳಕಿನ ಪ್ರಧಾನ ಮೂಲ ಏನಿದೆ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಶೌಚಾಲಯದ ಬಗೆ ವಿಧಗಳು ನೋಡಿ, ಇಲ್ಲಿ ಶೌಚಾಲಯ ಬಂದಿಗೆ ಕುಡಿಯುವ ನೀರು ಆಯ್ತು. ಈಗ ಶೌಚಾಲಯ ಫ್ಲಶ್ ಅಥವಾ ನೀರು ಹಾಕುವ ಶೌಚಾಲಯಗಳನ್ನು ಸಂಪರ್ಕಿಸಿರುವುದು ಅಂತಕ್ಕಂಥದ್ದಿದೆ. ಇದು ಹೇಗಿದೆ ಅಂದ್ರೆ ಒಳಚರಂಡಿ ವ್ಯವಸ್ಥೆ ಇದೆಯಾ, ಸೆಪ್ಟಿಕ್ ಟ್ಯಾಂಕ್ ಇದೆಯಾ ಅಥವಾ ಇತರೆ ವ್ಯವಸ್ಥೆ ಇದೆಯಾ, ಏನಿದೆಯೋ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಶೌಚಾಲಯದ ಲಭ್ಯತೆ ಅಂತ ಇದೆ. ಇಲ್ಲಿ ಫಸ್ಟ್ ಪ್ರತ್ಯೇಕವಾಗಿ ಕುಟುಂಬದ ಬಳಕೆಗೆ ಮಾತ್ರ ಇದೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಅದರ ವಿಧ ಹೇಗಿದೆ ಅಂತಂದ್ರೆ ಸೆಪ್ಟಿಕ್ ಟ್ಯಾಂಕ್ ಇದೆ, ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅವಳಿ ಗುಂಡಿ ಅಥವಾ ಶೌಚಾಲಯ, ಅದೇನು ಚಪ್ಪಡಿ ಸಹಿತ ಅಥವಾ ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ ಇದೆ. ಹೌದು, ಎಸ್, ಚಪ್ಪಡಿ ಸಹಿತ ಗವಾಕ್ಷಿ ಸುಧಾರಿತ ಗುಂಡಿ ನಮ್ಮಲ್ಲಿ ಇದೆ. ಏಕಗುಂಡಿ ಶೌಚಾಲಯ, ಚಪ್ಪಡಿ ಸಹಿತ ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ ಅಂತಿದೆ. ನಿಮ್ಗೆ ಸೆಲೆಕ್ಟ್ ಅವಳಿ ಗುಂಡಿ ಸೆಲೆಕ್ಟ್ ಮಾಡ್ಕೊಂಡು ಮುಗಿದೋಯ್ತು, ಬೇಕಾಗಿಲ್ಲ. ಇದು ಯಾಕಂದ್ರೆ ಚಪ್ಪಡಿ ಸಹಿತ ಗವಾಕ್ಷಿ ಹೊಂದಿದ ಸುಧಾರಿತ ಗುಂಡಿ ಆಗಿರೋದ್ರಿಂದ ನಾವು ಕೆಳಗಡೆ ಸೆಲೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ. ಮತ್ತೆ ತ್ಯಾಜ್ಯ ನೀರನ್ನು ಹೊರ ಹೋಗಿಸಲು ಮಾಡಿರುವ ವ್ಯವಸ್ಥೆ ಅಂದ್ರೆ ಈ ಮನೆಯಿಂದ ತ್ಯಾಜ್ಯ ನೀರನ್ನ ಹೇಗೆ ಹೊರ ಹಾಕ್ತೀರಾ ಅಂತಕ್ಕಂಥದ್ದು ಕೇಳಿದೆ. ಆವಾಗ ನಾವು ಏನ್ ಮಾಡ್ಬೇಕಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಮಾಡ್ಕೋಬೇಕು. ಆವರಣದ ಒಳಗೆ ಸ್ಥಾನಗೃಹದ ಲಭ್ಯತೆ ಅಂತ ಕೇಳ್ತಾ ಇದೆ. ಸ್ನಾನಗೃಹ ಇದೆ. ಅಡಿಗೆ ಮನೆಯಲ್ಲಿ LPG ಸಂಪರ್ಕ ಇದೆ. ಮನೆಯ ಒಳಗೆ ಆದರೆ ಅಡಿಗೆ ಮನೆಯಲ್ಲಿ ಅಲ್ಲ ಅಂತ ಇದೆ, ನಮಗದು ಬೇಕಾಗಿಲ್ಲ. ಬಯಲಲ್ಲಿ ಅಡಿಗೆ ಮನೆಯ ಹೊರಗೆ ಅದು ನಮಗದು ಬೇಕಾಗಿಲ್ಲ. ನೋಡಿ, ಅಡಿಗೆ ಮನೆಯಲ್ಲಿ ಅಡಿಗೆ ಅಂತಂದ್ರೆ ಮನೆಯಲ್ಲಿ ಸಂಪರ್ಕ ಇತ್ತಂತಂದ್ರೆ ಈ ಕೆಳಗಿನ 2 ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗಿಲ್ಲ, ಬಿಟ್ಬಿಡಿ. ನಂತರ ಅಡಿಗೆ ಮಾಡಲು ಬಳಸುವ ಪ್ರಮುಖ ಇಂಧನ ಬಂದ್ಬಿಟ್ಟು ಈಗೆಲ್ಲ LPG ಅಥವಾ PNG ಇದೆ, ಕೊಟ್ಬಿಡಿ. ಓಕೆ, ಇಷ್ಟೆಲ್ಲ ಆದ್ಮೇಲೆ ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ಡೈಲಾಗ್ ಬಾಕ್ಸ್ ಬರುತ್ತೆ. ಮುಂದುವರಿಯಲು ನೀವು ಖಚಿತವಾಗಿ ಬಯಸುವಿರಂತ
ಕೇಳ್ತದೆ, ಅವಾಗ ನೀವು ಹೌದು ಅಂತ ಕ್ಲಿಕ್ ಮಾಡಿ. ಈಗ ಅಸೆಟ್, ಕುಟುಂಬವು ಹೊಂದಿರುವ ಸೊತ್ತುಗಳು, ಅಂದ್ರೆ ಕುಟುಂಬದಲ್ಲಿ ಯಾವೆಲ್ಲ ಸೌಲಭ್ಯಗಳಿದಾವೆ ಅಂತಕ್ಕಂಥದ್ದನ್ನ ನೋಡ್ತಾ ಇದೀವಿ. ಈಗ ಸ್ಥಳದ ವಿವರಗಳನ್ನ ನಾವು ನಮೂದು ಮಾಡಿದೀವಿ, ಜನಗಣತಿ ಮನೆಯ ವಿವರಗಳನ್ನ ನಮೂದು ಮಾಡಿದೀವಿ, ಸಾಮಾನ್ಯ ಮಾಹಿತಿಯನ್ನು ಸಹ ನಾವು ತುಂಬಿದೀವಿ, ಸೌಲಭ್ಯಗಳನ್ನು ಸಹ ತುಂಬಿದೀವಿ. ಈಗ ಅಸೆಟ್, ಈ ಮನೆಗೆ ಇರ್ತಕ್ಕಂಥ ಸೊತ್ತುಗಳು ಯಾವ್ಯಾವ ಇದಾವಪ್ಪ ಮಾಹಿತಿ ಕೊಡಬೇಕಾಗಿದೆ. ನೋಡಿ, ರೇಡಿಯೋ ಟ್ರಾನ್ಸಿಸ್ಟರ್ ಅಂತಕ್ಕಂಥದ್ದಿದೆ, ಹೌದು ಇದೆ, ಇದ್ರೆ ಹೌದು ಅಂತ ಮಾಡಿ, ಇಲ್ಲ ಅಂತಂದ್ರೆ ಇಲ್ಲ ಅಂತ ಮಾಡಿ. ನೋಡಿ, ನನಗೆ ಹೌದು ಅಂತ ಮೊಬೈಲ್ ಮತ್ತು ಸ್ಮಾರ್ಟ್ ಫೋನ್ ಮೂಲಕ ನಾವು ರೇಡಿಯೋ ಟ್ರಾನ್ಸಿಷನ್ ಬಳಸ್ತೀವಿ ಅಂತ ಸೆಲೆಕ್ಟ್ ಮಾಡ್ಕೊಂಡೆ. ನಂತರ ಟೆಲಿವಿಷನ್, ದೂರದರ್ಶನ ಉಚಿತ ಡಿಶ್ ಅಂತ ಇದೆ, ಉಚಿತ ಡಿಶ್ ಇಲ್ಲ. ಇತರೆ DTH ಡಿಶ್, ಕೇಬಲ್ ಸಂಪರ್ಕ ಯಾವುದೇ ಇಲ್ಲ, ಇದಕ್ಕೆ ನಾವು ಎರಡನೇ ತಗೋತಾ ಇದ್ದೀನಿ. ಇಂಟರ್ನೆಟ್ ಸಂಪರ್ಕ ಮನೆಯಲ್ಲಿ ಇದೆಯಾ? ಓಕೆ, ಇದ್ರೆ ಹಾಗಾದ್ರೆ ನಾವು ಹೇಗೆ ಬಳಸ್ಕೊಂತ ಇದೀವಿ, ಅದನ್ನ ಮೊಬೈಲ್ ಮೂಲಕ ಇಂಟರ್ನೆಟ್ ಅನ್ನ ಬಳಸ್ತಾ ಇದೀವಿ. ನಂತರ ಲ್ಯಾಪ್ಟಾಪ್ ಇದ್ರೆ ನಿಂಬಲ್ಲಿ ಇದೆ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಟೆಲಿಫೋನ್ ಮತ್ತು ಮೊಬೈಲ್ ಫೋನ್ ಅಥವಾ ಸ್ಮಾರ್ಟ್ ಫೋನ್ ಇದ್ರೆ ಅವಾಗ ನೀವು ಸ್ಥಿರ ದೂರವಾಣಿ ಮಾತ್ರ ಅಂತ ಹಾಕೊಳ್ಳಿ. ಆಮೇಲೆ ನೋಡಿ, ಇಲ್ಲಿ ಸ್ಮಾರ್ಟ್ ಫೋನ್ ಅಂತ ಸೆಲೆಕ್ಟ್ ಮಾಡಿದಾಗ ಹೌದು ಅಂತಕ್ಕಂಥದ್ದು ಹೋಗುತ್ತೆ, ಅದಕ್ಕಾಗಿ ನೀವೇನ್ ಮಾಡಬೇಕು, ಸ್ಥಿರ ದೂರವಾಣಿ ಅಂತಕ್ಕಂಥದ್ದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತೆ ನಿಮ್ಮ ಮನೆಯಲ್ಲಿ ಬೈಸಿಕಲ್ ಮತ್ತು ಸ್ಕೂಟರ್ ಅಥವಾ ಮೋಟಾರ್ ಸೈಕಲ್ ಅಥವಾ ಮೊಪೆಡ್ ಇದ್ದಲ್ಲಿ ಏನ್ ಮಾಡ್ಬೇಕು ನೀವು, ನಿಮ್ಮ ಮನೆಯಲ್ಲಿ ಸ್ಕೂಟರ್ ಇದೆ, ಬೈಸಿಕಲ್ ಇದ್ದಾಗ ಇವೆರಡು ಸೆಲೆಕ್ಟ್ ಮಾಡ್ಕೊಳ್ಳಿ, ಅಥವಾ ಮೇಲಿನ ಎರಡು ಇದ್ದಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಕಾರು, ಜೀಪು, ವ್ಯಾನು ನಿಮ್ಮ ಮನೆಯಲ್ಲಿ ಇದ್ರೆ ಇದೆ ಅಂತ ಮಾಡಿ, ಇಲ್ಲ ಅಂದ್ರೆ ಇಲ್ಲ ಅಂತ ಮಾಡಿ. ಕೊನೆಯ ಪ್ರಶ್ನೆ, ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಮುಖ ಧಾನ್ಯಗಳು ಅಂತ ಕೇಳ್ತಾ ಇದೆ. ಅಕ್ಕಿ, ಗೋಧಿ, ಜೋಳ, ಸಜ್ಜೆ, ಮೆಕ್ಕೆಜೋಳ, ಇನ್ನಿತರೆ ಅಂತ ಇದೆ. ಈಗ ಇದರಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಸೇವನೆಗೆ ಬಳಸುವ ಪ್ರಧಾನ ಧಾನ್ಯ ಬಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸೆಲೆಕ್ಟ್ ಮಾಡ್ಕೊಂಡಿದೀವಿ. ಕೆಳಗಡೆ ನೋಡಿ, ನಿಮ್ಮ ಮೊಬೈಲ್ ನಂಬರ್ ತೋರಿಸ್ತಾ ಇದೆ. ಈಗೇನ್ ಮಾಡ್ಬೇಕು, ನೀವು ಉಳಿಸಿ ಮತ್ತು ಮುಂದೆ ಸಾಗಿ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತೆ ಡೈಲಾಗ್ ಬಾಕ್ಸ್ ಹೌದು ಅಂತ ಕ್ಲಿಕ್ ಮಾಡಿ. ಓಕೆ, ಈಗ ನೋಡಿ ಮುನ್ನೋಟ, ಮನೆಯ ವಿವರಗಳು, ಅಂದ್ರೆ ನಾವು ಈಗಾಗಲೇ ಎಂಟ್ರಿ ಮಾಡಿದೀವಲ್ಲ, ಇದನ್ನ ಸಂಬಂಧಪಟ್ಟಂಗೆ ಒಂದ್ಸಲ ವ್ಯೂ ಬರ್ತಾ ಇದೆ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಸ್ಥಳದ ಮಾಹಿತಿಗೆ ಸಂಬಂಧಪಟ್ಟಂತೆ ರಾಜ್ಯ, ಜಿಲ್ಲೆ, ಗ್ರಾಮ ಮತ್ತು ಪಿನ್ ಕೋಡ್ ಇದೆ, ಇದು ವೆರಿಫೈ ಮಾಡ್ಕೊಳ್ಳಿ. ನಂತರ ಜನಗಣತಿ ಮನೆಯ ವಿವರಗಳಿಗೆ ಸಂಬಂಧಪಟ್ಟಂಗೆ ನಾವು ಕೊಟ್ಟಿರ್ತಕ್ಕಂಥ ಉತ್ತರ ತೋರಿಸ್ತಾ ಇದೆ. ನಂತರ ಮನೆಯ ಮುಖ್ಯಸ್ಥರಿಗೆ ಸಂಬಂಧಿಸಿದ ಮಾಹಿತಿ ಸಹ ಇಲ್ಲಿ ತೋರಿಸ್ತಾ ಇದೆ, ನೀವು ಪರಿಶೀಲಿಸ್ಕೋಬಹುದು. ನಂತರ ಕುಟುಂಬಕ್ಕೆ ಲಭ್ಯವಿರುವ ಸೌಲಭ್ಯಗಳು, ನೀವನ್ನ ಇದೇ ರೀತಿ ಎಲ್ಲವನ್ನ ಪರಿಶೀಲನೆ ಮಾಡ್ಕೊಳ್ಳಿ. ಇದೇ ರೀತಿಯಲ್ಲಿ 6 ಹಂತಗಳನ್ನ ಪರಿಶೀಲನೆ ಮಾಡಿಕೊಂಡ ಮೇಲೆ ಏನಾದ್ರೂ ತಪ್ಪುಗಳಿದ್ದಲ್ಲಿ 6 ಹಂತ ಪರಿಶೀಲನೆ ಮಾಡಿದ ನಂತರ 6 ಹಂತಗಳನ್ನು ನೀವು ಎಂಟ್ರಿ ಮಾಡಿದ ನಂತರ ಏನಾದ್ರೂ ತಿದ್ದುಪಡಿ ಇದ್ರಲ್ಲಿ ನೀವೇನ್ ಮಾಡ್ಬೇಕು, ಈ ತಿದ್ದುಪಡಿಗಾಗಿ ಹಿಂತಿರುಗಿ ಅಂತಿದ್ರಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಥವಾ ಇದನ್ನ ನಾನು ಡ್ರಾಫ್ಟ್ ಆಗಿ ಉಳಿಸ್ತೀನಿ ಅಂತ ನೀವು ಅನ್ಕೊಂಡ್ರೆ ಡ್ರಾಫ್ಟ್ ಆಗಿ ಉಳಿಸ್ಕೊಳ್ಳಿ. ಇಲ್ಲ, ನಾನು ಇದನ್ನ ಫೈನಲ್ ಮಾಡ್ತೀನಿ ಅಂತಂದ್ರೆ ಗ್ರೀನ್ ಬಟನ್ ಇದೆ, ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನನಗೆ ಈ ಮಾಹಿತಿ ಸರಿಯಾಗಿರೋದ್ರಿಂದ ನಾನೇನ್ ಮಾಡ್ತಾ ಇದ್ದೀನಿ, ಮಾದರಿಯಾಗಿ ತಮಗೆಲ್ಲ ಒಂದು ಐಡಿಯಾ ಬರಲಿ ಅಂತ ಹೇಳ್ಬಿಟ್ಟು ಒಂದು ಮಾದರಿಯಾದ ಒಂದು ವಿಡಿಯೋವನ್ನ ಮಾಡಿದ್ದೀನಿ. ಈಗ ಇದು ಫೈನಲ್ ಆಗಿರೋದ್ರಿಂದ ದಯವಿಟ್ಟು ನಾನೀಗ ಇಲ್ಲಿ ದೃಢೀಕರಿಸಿ ಮತ್ತು ಸಲ್ಲಿಸಿ ಅಂತ ಇದೆಯಲ್ಲ ಬಟನ್, ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದಾಗ ನೋಡಿ, ಡೈಲಾಗ್ ಬಾಕ್ಸ್ ಬಂದಿದೆ. ಅಂತಿಮ ಸಲ್ಲಿಕೆಯ ನಂತರ ಸಲ್ಲಿಸಿದ ಮಾಹಿತಿಗಳಲ್ಲಿ ಯಾವುದೇ ಬದಲಾವಣೆ ಸಾಧ್ಯವಾಗುವುದಿಲ್ಲ, ನೀವು ಮುಂದುವರಿಯಲು ಖಚಿತವಾಗಿ ಬಯಸುವಿರಾ ಅಂತಕ್ಕಂಥ ಒಂದು ಡೈಲಾಗ್ ಬಾಕ್ಸ್ ಇರುತ್ತೆ. ಈ ಪಾಪಪ್ ಅನ್ನು ಏನ್ ಮಾಡ್ಬೇಕಾಗುತ್ತೆ, ನೀವು ಹೌದು ಅಂತ ಕ್ಲಿಕ್ ಮಾಡಿದ್ರೆ ನೋಡಿ, ಹೌದು ಅಂತ ನಾನು ಕ್ಲಿಕ್ ಮಾಡಿದ್ದೀನಿ. ನೋಡಿ, ನಾನು ಹೌದು ಅಂತ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿಗೆ ನನ್ನ ಮನೆಪಟ್ಟಿ ಕಾರ್ಯಾಚರಣೆ ಅಥವಾ ಸ್ವಯಂ ಗಣತಿ ಕಂಪ್ಲೀಟ್ ಆಗಿದೆ. ಕಂಪ್ಲೀಟ್ ಆದ್ಮೇಲೆ ನಿಮ್ಮ ಮನೆಪಟ್ಟಿ ಕಾರ್ಯಾಚರಣೆಯನ್ನು ಪೂರ್ಣಗೊಳಿಸಲು ಈ ಸ್ವಯಂ ಗಣತಿ ಐಡಿಯನ್ನು ಗಣತಿದಾರರೊಂದಿಗೆ ಹಂಚಿಕೊಳ್ಳಲು ನಿಮಗೆ ವಿನಂತಿಸಲಾಗಿದೆ. ಇಲ್ಲದಿದ್ದರೆ ಗಣತಿದಾರರು ಹೊಸ ಗಣತಿಯನ್ನು ಮಾಡಬೇಕಾಗಬಹುದು. ಈ ಸ್ವಯಂ ಗಣತಿ ಐಡಿಯನ್ನು ನಿಮ್ಮ ಮೊಬೈಲ್ ಮತ್ತು ಇಮೇಲ್ಗೆ ಕಳುಹಿಸಲಾಗಿದೆ. ಮೊಬೈಲ್ ನಂಬರ್ಗೂ ಕಳಿಸುತ್ತಾರೆ, ಇಮೇಲ್ಗೂ ಕಳಿಸುತ್ತಾರೆ. ಹಾಗಾಗಿ ನೀವೇನ್ ಮಾಡಬೇಕಾಗುತ್ತೆ, ಈ ರೀತಿಯ ಒಂದು SC ಐಡಿಯನ್ನ ನಾವು ಏನ್ ಮಾಡಬೇಕಾಗುತ್ತೆ, ಇಟ್ಕೋಬೇಕಾಗುತ್ತೆ. ಇಲ್ಲಿಗೆ ನಮ್ಮ ಒಂದು ಸ್ವಯಂ ಗಣತಿ ಕಾರ್ಯ ಮುಕ್ತಾಯ ಆಯಿತು. ಅಂದ್ರೆ ನಾನು ಈ ವಿಡಿಯೋದಲ್ಲಿ ಮಾದರಿಯಾಗಿ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ, ಅದಕ್ಕೆ ಹೇಗೆ ಉತ್ತರಿಸಬೇಕು, ಮತ್ತೆ ಯಾವ 6 ಹಂತಗಳಲ್ಲಿ ನಾವು ಯಾವ ಹಂತಗಳಲ್ಲಿ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಸಹ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ಹಾಗೂ ಈ ಒಂದು ವಿಡಿಯೋ ನಿಮಗೆ ಸಹಕಾರಿಯಾದರೆ, ಹೆಲ್ಪ್ ಆದರೆ ಬೇರೆಯವರಿಗೂ ಶೇರ್ ಮಾಡಿ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಶುಭ ದಿನ.